ಬರಿಬೇಕಂತಂದ್ರ ನಮ್ಗ ವೆಲೆನ್ಸಿ ಗೊತ್ತಿರ್ಬೇಕು. ಹೌದಾ? ಮಾತಾಡ್ಬೇಕಾ? ಪ್ರತಿಯೊಬ್ರು ಮಾತಾಡ್ಬೇಕು. ನೀವು ಸುಮ್ನೆ ಕೂತ್ಕೊಂಡ್ರ ನೋಡ್ರಿ ನಿದ್ರಾ ದೇವತೆ ಕರೀತದ ಬಾ 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 ಅಂತೆ. ಹೌದಿಲ್ಲ? ಸೊ ನಿದ್ರಾ ದೇವತೆನ ನಾವು ಒಂದು ಒಡಿಸ್ಬೇಕಂತಂದ್ರೆ ನಾವು ಮಾತಾಡ್ಬೇಕು ಫಸ್ಟ್. ಅರ್ಥ ಆಗುತ್ತೆ? ಅಂದ್ರೆ ಕ್ಲಾಸ್ ರೂಮ್ನಾಗ ಪ್ರತಿಯೊಬ್ರು ಪಾಲ್ಗೊಳ್ಬೇಕು. ನೀವು ಕ್ಲಾಸ್ ರೂಮ್ನಾಗ ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಆಗಬೇಕು ಅಂದ್ರೆ ಮಾತ್ರ ನಿದ್ರಾ ದೇವತೆ ನಮ್ಮ ಹತ್ರ ಬರೋದಿರಿ. ಹೌದಾ? ಇಲ್ಲಂದ್ರ ಕರೀತದ ನಾವು ಆರಾಮಾಗಿ ಆಹಾ. ಹೌದಿಲ್ಲ? ಈಗ ನಿಮ್ಗೆ ವೆಲೆನ್ಸಿ ಅಂದ್ರ ಆಕ್ಚುಲಿ ಅದನ್ನ ಹೇಳಕ ನಂಗೆ 4-5 ತಾಸು ಬೇಕು. ಬರೀ ವೆಲೆನ್ಸಿ ಹೇಳಕ 4-5 ತಾಸು ಬೇಕು. ಯಾಕಂದ್ರೆ ವೆಲೆನ್ಸಿ ಹೇಳ್ಬೇಕಂದ್ರೆ ಫಸ್ಟ್ ನಾನು ಅಂದ್ರೆ ಪರಮಾಣುಗಳ ಬಗ್ಗೆ ಹೇಳ್ಬೇಕು, ಎಟಮ್ಸ್ ಬಗ್ಗೆ ಹೇಳ್ಬೇಕು. ಅದ್ರ ಎಟಮ್ಸ್ ಹೇಳ್ಬೇಕಂದ್ರೆ ಎಟಮ್ ಒಳಗೆ ಮತ್ತೇನಿದಾವು? ಮೂಲಭೂತ ಕಣಗಳಿದಾವಿಲ್ಲ, ಫಂಡಮೆಂಟಲ್ ಪಾರ್ಟಿಕಲ್ಸ್. ಯಾವ್ಯಾವ ಹೇಳ್ರಿ? ಪ್ರೋಟಾನ್. ಹಾ, ವೆರಿ ಗುಡ್. ಏನಿಲ್ಲ ನೆನ್ಪಿಟ್ಕೊಡ್ರಿ. ಏನೋ ಏನಿಲ್ಲ. ಪೆನ್. ಪಿ ಅಂದ್ರ ಪ್ರೋಟಾನ್, ಇ ಅಂದ್ರ ಎನ್ ಅಂದ್ರ. ಹಾಗಾದ್ರೆ ನೋಡ್ರಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇಬ್ರು ದೋಸ್ತ್ರಿ, ಇವ್ರು ಫ್ರೆಂಡ್ಸ್. ಇವ್ರು ಯಾರು ಹೇಳ್ರಿ? ಫ್ರೆಂಡ್ಸ್ ಅಂದ್ರೆ ಗೊತ್ತಿರ್ತದ. ಬೇಕೋ ಬೇಡ? ಸೊ ನಿಮ್ಗೆ 10th ಮಿನಿಮಮ್ 30 ಧಾತು ಬರ್ಬೇಕು. ನೋಡ್ರಿ ಎಷ್ಟು ಧಾತು? 30 ಎಲಿಮೆಂಟ್ಸ್. 30 ಎಲಿಮೆಂಟ್. ಎಷ್ಟು ಮಂದಿಗೆ 30 ಬರ್ತಾವ? ಜಸ್ಟ್ ಕಾಲೈತ್ರಿ, ಕೈ ಐತ್ರಿ. 30 ಬರ್ತಾವಪ್ಪ? ಆರ್ಡರ್ ವೈಸ್ ಬರ್ತಾವ? ಇಬ್ರಿಗ ಉಳ್ಕಿದವ್ರಿಗೆ ಬರ್ತಾವನಪ್ಪ? ಬರ್ತಾವ? 30 ಬರ್ತಾವ. ಬಂದ್ರೆ ಕಲ್ಸೋದಿಲ್ಲ, ಬರಲಿಲ್ಲ ಅಂದ್ರೆ ಕಲಿಸ್ತೀನಿ. ಅದಕ್ಕೆ ಯಾರ್ಯಾರು ಬರ್ತಾವು ನೀವು ಕಣ್ಣು ಕಿವಿ ಮುಚ್ಕೋರಿ. ಯಾರಿಗೆ ಬರಂಗಿಲ್ಲ ಅವ್ರಿಗೆ ಅಷ್ಟೇ ಕಲಿಸ್ತೀನಿ. ಈಗ ಆಲ್ರೆಡಿ ಬರ್ತಾವ ನಿಮ್ಗೆ ಬರ್ತಾವ. ಹಂಗಾರೆ ನಿಮ್ಗೆ ಏನು ಅವಶ್ಯಕತೆ ಇಲ್ಲ. ಯಾರಿಗೆ ಬರೋದಿಲ್ಲ ಅವ್ರಿಗೆ ಕಲಿಸ್ತೀನಿ. ಯಾಕಂದ್ರೆ ರಾಸಾಯನಿಕ ಶಾಸ್ತ್ರ 4 ಅಧ್ಯಯನಗಳನ್ನ ಕಲಿಬೇಕಂದ್ರೆ ಮೊದಲಿಗೆ ನಮ್ಗೆ 30 ಧಾತುಗಳು ಬರ್ಬೇಕು. ಏನ್ ಬರ್ಬೇಕು? 30 ಧಾತು ಬರ್ಬೇಕು. ಹಾಗಾದ್ರೆ ನಾನು 30 ಧಾತು ಕಲಿಸ್ತೀನಿ. ಕಲಿಸ್ಲಾ ಈಗ? ಹಾಗಾದ್ರೆ 1ನೇ ಧಾತು ಯಾವ್ದು ಹೇಳ್ರಿ? ಯಾವುದು? ಹೈಡ್ರೋಜನ್. ಹೌದಿಲ್ಲ? ಗುಂಪಿನಲ್ಲಿ ಗೋವಿಂದ ಮಾಡ್ತೀವಿ ನಾವು. ಹೌದಿಲ್ಲ? ಒಬ್ಬೊಬ್ರಿಗೆ ಹೇಳಂತಂದ್ರೆ ಮಾಡ್ತೀವಿಲ್ಲ? ಹಾಗಾದ್ರೆ ಪರಮಾಣು ಸಂಖ್ಯೆ 1, ದ ಅಟೋಮಿಕ್ ನಂಬರ್ 1 ಈಸ್ ಹೈಡ್ರೋಜನ್. ಸೊ ಅಟೋಮಿಕ್ ನಂಬರ್ 2 ಈಸ್, ಅಟೋಮಿಕ್ ನಂಬರ್ 3 ಈಸ್. ವೆರಿ ಗುಡ್. 3ನೇ ಧಾತು ಯಾವುದು? ಯಾರು ಒಬ್ರು ಹೇಳ್ತೀರಿ? ಹೀಲಿಯಂ, ಲಿಥಿಯಂ. ಹಾ, ಎಸ್. ನೋಡ್ರಿ ಅಟ್ಲೀಸ್ಟ್ ಬಿ ಬರೆದ್ರೆ ಏನಂತ ಗೊತ್ತಾಗತ್ತಿಲ್ಲ. ಮತ್ತೆ ಬಿ ಅಂದ್ರೆ ಏನ್ರಿಸ್ತದೋ ಭೀಮ ಏನ್ರಿ ಅಂತ ಅನ್ಬೇಡ್ರಿ. ಮತ್ತೆ ಹೌದಿಲ್ಲ? ಸರ್ ಎಚ್ ಅಂದ್ರೆ ಏನ್ರಿ? ಎಚ್ ಅಂದ್ರೆ ಹುಚ್ಚ ಅಂತ ಅನ್ಕೋಬೇಡ್ರಿ. ಅಟ್ಲೀಸ್ಟ್ ಆ ಸಂಕೇತ ಬರೆದ್ರೆ ಆ ಯಾವುದು ಅದು ಧಾತು ಅಂತ ನಿಮ್ಗೆ ಗೊತ್ತಾಗಬೇಕು. ನೀವೆಲ್ಲರೂ ಅನ್ಕೋರಿ. ಸೊ ವಿ ಆರ್ ಸಿಟಿಂಗ್ ಇನ್ ದ ಫಿಲ್ಮ್ ಥಿಯೇಟರ್ ಅಂಡ್ ವಿ ಆರ್ ವಾಚಿಂಗ್ ಅ ಫಿಲ್ಮ್. ನಾವೇನ್ ನೋಡ್ಲಿಕ್ಕತ್ತೀವಿ ಈಗ? ಹಾಗಾದ್ರೆ ಫಿಲ್ಮ್ ನ ನೋಡಾಕತ್ತೀವಿ ಈಗ. ಹಾಗಾದ್ರೆ ನಾ ಅಂದಿದ್ದೆಲ್ಲ ನಿಮ್ಮ ಕಣ್ಣ ಮುಂದೆ ಚಿತ್ರ ಬರ್ಬೇಕಾ? ಈಗ ನಾ ಹೇಳಿದ್ದೆಲ್ಲ ನಿಮ್ ಕಣ್ಣು ಮುಂದೆ ಚಿತ್ರ ಬರ್ಬೇಕು. ಕಣ್ಣು ಮುಚ್ಕೊಂಡು ನಿಮ್ಮ ಮಮ್ಮಿ ನೆನ್ಪು ಮಾಡ್ಕೊಂಡ್ರೆ ನಿಮ್ಮ ಮಮ್ಮಿ ಚಿತ್ರ ಕಾಣುತ್ತಾ? ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ದ ಇಮೇಜ್ ಆಫ್ ಯುವರ್ ಮಾಮ್. ಎಸ್ ಆರ್ ನೋ? ಕಣ್ಣು ಮುಚ್ಕೊಂಡು ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಒಳ್ಳೆ ಫ್ರೆಂಡ್, ನಿಮ್ಮ ಬೆಸ್ಟ್ ಫ್ರೆಂಡ್, ಅವ್ ಕಣ್ಣು ಮುಚ್ಕೊಂಡ್ರೆ ನೆನಪಾಗ್ತದ? ಹೈಡ್ರೋಜನ್ ಅಂದ್ರೆ ಏನ್ ಕಾಣ್ತದ? ಎಚ್ ಅಂದ್ರೆ ಹುಚ್ಚನೂ ಹೌದು, ಹೆಚ್ ಅಂದ್ರೆ ಹನುಮ ಹೌದು, ಹುಲ್ಗಂ. ಹೌದಾ ಇಲ್ಲ? ಅದಕ್ಕೆ ನಾವು ವಸ್ತುಗಳನ್ನ ನಾವೇನಾದ್ರೂ ರ್ಯಾಂಕ್ ಬರ್ಬೇಕಂತಂದ್ರೆ ನಾವು ಫಸ್ಟ್ ತಿಳ್ಕೋಬೇಕಂದ್ರ ಚಿತ್ರಗಳನ್ನ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಚಿತ್ರ. ಸೊ ವಿ ಶುಡ್ ಕ್ರಿಯೇಟ್ ಸಮ್ ಇಮೇಜಸ್. ಅರ್ಥ ಆಗತ್ತಿಲ್ಲ? ಆದ್ರೆ ಹಂಗ ಚಿತ್ರ ಕ್ರಿಯೇಟ್ ಮಾಡ್ತೀನಿ. ಮಾಡೋಣ ಈಗ? ಯಾರ ಹೈಡ್ರೋಜನ್ ನೋಡಿರಿ? ಹೌದಿಲ್ಲ? ಚಿಪ್ ಇದ್ರೆ ತುಂಬ ಹೋಗ್ಬಿಡ್ತಿದ್ದೆ. ನೀವು ಮನುಷ್ಯರಿದ್ದೀರಿ. ಹೌದಿಲ್ಲ? ಸೊ ಯಾರು ಹ್ಯಾವಿಂಗ್ ಅ ಫೀಲಿಂಗ್ಸ್. ಅಂದ್ರೆ ನೀವೇ ಶಾಣರ್ ಆಗ್ಬೇಕಂತ ನಾ ಬರೀ ದಾರಿ ತೋರ್ಸಕ್ ಬಂದಿಲ್ಲ ಅಷ್ಟೇ. ಹೊತ್ತು ತಿಳಿಯಾಗ್ತದೆ ಎಲ್ಲರಿಗೂ? ಹಾಗಾದ್ರೆ ಹನುಮಂತ ಯಾರವರು? ಮತ್ ಬರೀ ಹನುಮಂತ ಹೈಡ್ರೋಜನ್ ಅನ್ಬೇಡ್ರಿ, ಹನುಮಂತ ಹೀರೋ ಅನ್ಬೇಡ್ರಿ. ಸೊ ಅಗೇನ್ ಯು ಆರ್ ಗೆಟಿಂಗ್ ಕನ್ಫ್ಯೂಷನ್. ಹನುಮಂತ ಅವ್ರು ಯಾರು? ರಫ ಹೊಡ್ಯಾಕತ್ತಾನ ಅಂದ್ರ ಅಮೋಘ ಬಾಬರ್ಗೆ ಏನ್ ಮಾಡ್ತಾನ? ಚುಚ್ಚಿ ಹೊಡ್ಯಾಕತ್ತಾನ. ಅಂದ್ರೆ ಗೆದ್ದವ್ರು ಯಾರಿಲ್ಲಿ? ಸೊ ಯಾರು? ಅಮೋಘನು ಯಾರು ಅನ್ಕೊಂಡು ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಕೋಬಹುದಾ? ಈ ರೀತಿ ಓದ್ಬೇಕು ನಾವು, ಈ ರೀತಿ ಓದ್ಬೇಕು. ಸೊ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ನಾನು ಎಕ್ಸಾಮ್ ಟಿಪ್ಸ್ ಕೊಟ್ಟೋಕೇನೆ ಯಾವ ರೀತಿ ಓದಬೇಕು, ಹೆಂಗೆ ಓದಬೇಕು, ಓದುವಾಗ ಯಾವ ರೀತಿ ನಾವು ಫಸ್ಟ್ ನಮ್ಮನ್ನು ನಾವು ತಯಾರು ಮಾಡ್ಕೋಬೇಕು ಎಲ್ಲವರು ಹೇಳ್ತೀನಿ. ಅಂತ ಸುಮ್ಮನೆ ಹೌದಿಲ್ಲ? ಹಾಗಾದ್ರೆ ಸೊ ಗೊತ್ತಾಗತ್ತಾಗತ್ತು. ಹನುಮಂತ ಹೀರೋ ತರಹ ಲಾಲಿಪಾಪ್ ತಿನ್ಕೋತ ಹಾರ್ಕೋತ ಹೋಗ್ಬೇಕಾದ್ರೆ ದಾರಿಯಲ್ಲಿ ಯಾರು? ಬೊಕೆ ಅಂದ್ರೆ ಗೊತ್ತಿಲ್ಲ ಇಲ್ಗೋ? ಸೊ ಬೆಕ್ಕು ಏನ್ ತಗೊಂಡದ? ಬೊಕೆ ತಗೊಂಡು ಕಾರ್ ಒಳಗ ಮದುವೆ ಬೊಕೆ ಕೊಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಹಾಳಾಗಿ ಹೋಗ್ಕಡೆ ಅಂತೇಳಿ ಹಿಂಗಂತ ತರಹ ಲಾಲಿಪಾಪ್ ತಿನ್ಕೋತ ಹಾರ್ಕೋತ ಹೋಗ್ಬೇಕಿದ್ರೆ ದಾರಿಲೊಂದು ಬೆಕ್ಕು ಬೊಕೆ ತಗೊಂಡು ಕಾರಲ್ಲಿ ಮದುವೆಗೆ ಹೋಗ್ತಿತ್ತು.
ಅದನ್ನು ವೆಲ್ಕಮ್ ಮಾಡಲಿಕ್ಕೆ ನಾಯಿ, ಒಂದು ಕೈಯಲ್ಲಿ ಲಾಡು.